ಮಹಿಳೆಯರಿಗೆ ಕೇಂದ್ರದಿಂದ 2 ಲಕ್ಷ ರೂಪಾಯಿ ಈ ಹಣ ಪಡೆಯೋಕೆ ಏನ್ ಮಾಡಬೇಕು ಗೊತ್ತಾ? ಮಹಿಳೆಯರು ಸ್ವಾವಲಂಬಿಯಾಗಿ ಜೀವನ ನಡೆಸೋದಿಕ್ಕೆ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು ಹಲವಾರು ಯೋಜನೆಗಳನ್ನ ಜಾರಿಗೆ ತಂದಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿರುವುದಲ್ಲಿ ಒಂದಾಗಿರುವ ಸ್ವರ್ಣಿಮ ಯೋಜನೆ ಕೂಡ ಒಂದಾಗಿರುತ್ತೆ. ಈ ಯೋಜನೆಯ ಅಡಿಯಲ್ಲಿ ಮಹಿಳೆಯರಿಗೆ ಕಾಲಮಿತಿಯಲ್ಲಿ ಸಾಲ ನೀಡೋದಿಕ್ಕೆ ಕೇಂದ್ರವು ಸ್ವರ್ಣಿಮ ಯೋಜನೆ ಜಾರಿಗೆ ತಂದಿದೆ. ಈ ಯೋಜನೆಯ ಮೂಲಕ ಬಡ ಮಹಿಳೆಯರು ಉದ್ಯಮ ಆರಂಭಿಸೋದಕ್ಕೆ 2 ಲಕ್ಷದವರೆಗೆ ಸಾಲ ಪಡೆಯಬಹುದು. ಈ ಸಾಲದ ಮೇಲಿನ ಬಡ್ಡಿ ವಾರ್ಷಿಕ ಶೇಕಡ 5ರಷ್ಟು ಮಾತ್ರ. ಈ ಹಣದ ಮೂಲಕ ಒಬಿಸಿ ಮಹಿಳೆಯರಿಗೆ ಸಾಮಾಜಿಕ ಮತ್ತು ಆರ್ಥಿಕವಾಗಿ ಬೆಂಬಲ ನೀಡುವುದಾಗಿರುತ್ತೆ. ಈ ಯೋಜನೆಯನ್ನ ರಾಷ್ಟ್ರೀಯ ಬಿಸಿಎಫ್ ಹಣಕಾಸು ಮತ್ತು ಅಭಿವೃದ್ಧಿ ನಿಗಮ ರಾಜ್ಯ ಚಾನೆಲೈಸಿಂಗ್ ಏಜೆನ್ಸಿಗಳೊಂದಿಗೆ ನೋಡಲ್ ಏಜೆನ್ಸಿಯಾಗಿ ಪರಿಚಯಿಸಿದೆ. ಸ್ವರ್ಣಿಮ ಯೋಜನೆಯ ಪ್ರಯೋಜನಗಳು: ಮಹಿಳೆಯು ಸ್ವಯಂ ಉದ್ಯೋಗಿಯಾಗಲು 2 ಲಕ್ಷದವರೆಗೆ ಸಾಲವನ್ನು ಪಡೆಯಬಹುದು. ಅದಕ್ಕಿಂತ ಹೆಚ್ಚಿನದನ್ನು ಬಯಸಿದರೆ ಸಾಲ ಪಡೆಯುವ ಮಹಿಳೆ ಸ್ವಂತವಾಗಿ ಹೂಡಿಕೆ ಮಾಡಬೇಕು. ಯೋಜನಾ ವೆಚ್ಚವು 2 ಲಕ್ಷಕ್ಕಿಂತ ಕಡಿಮೆ ಇದ್ದರೆ ಅದಕ್ಕೆ ಸಾಲವಾಗಿ ತೆಗೆದುಕೊಳ್ಳಬಹುದು. ಸ್ವರ್ಣಿಮ ಯೋಜನೆ ಪಡೆಯೋದಕ್ಕೆ ಬೇಕಾದಂತಹ ಅರ್ಹತೆಗಳು: ಅರ್ಜಿದಾರರು ಒಂದು ಮಹಿಳೆಯೇ ಆಗಿರಬೇಕು. ಅವರ ವಯಸ್ಸು 18ರಿಂದ 55 ವರ್ಷಗಳ ನಡುವೆ ಇರಬೇಕು. ಮಹಿಳೆಯು ವಾಣಿಜ್ಯೋದ್ಯಮಿಯಾಗಿರಬೇಕು. ಒಟ್ಟು ವಾರ್ಷಿಕ ಕುಟುಂಬದ ಆದಾಯ 3 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಸ್ವರ್ಣಿಮ ಯೋಜನೆ ಪಡೆಯೋದಕ್ಕೆ ಅಗತ್ಯವಿರುವಂತಹ ದಾಖಲೆಗಳು: ಐಡಿ ಪುರಾವೆಗಾಗಿ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ನಿವಾಸ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ, ಪಾಸ್ಪೋರ್ಟ್ ಸೈಜ್ ಫೋಟೋ ಇದ್ರೆ ಸಾಕು, ಅವರು ಸಾಲವನ್ನು ಪಡ್ಕೋಬಹುದಾಗಿರುತ್ತೆ. ಸ್ವರ್ಣಿಮ ಯೋಜನೆಗೆ ಅರ್ಜಿ ಸಲ್ಲಿಸೋದು ಹೇಗೆ ಗೊತ್ತಾ? ಅರ್ಹ ಮಹಿಳೆಯರು ತಮ್ಮ ಹತ್ತಿರದ ಎಸ್ಸಿಎ ಕಚೇರಿಗೆ ಹೋಗಬೇಕು. ನೀವು ಕಚೇರಿಯ ಸ್ಥಳವನ್ನು ಸರ್ಕಾರದ ಅಧಿಕೃತ ಪೋರ್ಟಲ್ನಲ್ಲಿ ಪರಿಶೀಲಿಸಬಹುದು. ಈ ಕಚೇರಿಗೆ ಹೋದರೆ ಸ್ವರ್ಣಿಮ ಯೋಜನೆಯ ಅರ್ಜಿ ನಮೂನೆ ನೀಡಲಾಗುತ್ತೆ. ಇನ್ನು ಅಲ್ಲಿ ಅಗತ್ಯವಿರುವ ದಾಖಲೆಯ ವಿವರಗಳನ್ನು ಫಿಲ್ ಮಾಡಬೇಕು. ನಿಮಗೆ ಸಾಲ ಯಾಕೆ ಬೇಕು ಮತ್ತು ನಿಮಗೆ ಯಾವ ಉದ್ದೇಶಕ್ಕೆ ಬೇಕು ಎಂಬುದನ್ನು ಅರ್ಜಿ ನಮೂನೆಯೊಂದಿಗೆ ವಿನಂತಿಸಬೇಕು. ದಾಖಲೆಗಳ ಜೆರಾಕ್ಸ್ ಪ್ರತಿಗಳನ್ನು ಲಗತ್ತಿಸಬೇಕು. ಅರ್ಜಿಯನ್ನು ಪರಿಶೀಲಿಸಿದ ನಂತರ ನೀವು ಸಾಲವನ್ನು ಪಡ್ಕೋಬಹುದಾಗಿರುತ್ತೆ.